ನಾಳೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ಗೆ ಆಗಮಿಸಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋ ಮೂಲಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತುವಂಥ ಕೆಲಸಗಳು ಆಗ್ತಾ ಇದೆ. ಇದೇ ವಿಚಾರಕ್ಕೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಸಂಸದರಾಗಿರುವಂಥ BY ರಾಘವೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ರಾಘವೇಂದ್ರ ಅವರು, ನಾಳೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಬಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ನಿಮಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ, ಹೋಗ್ತೀರಾ? ಕಾಂಗ್ರೆಸ್ ತನ್ನ ಪಕ್ಷ ನಾಳೆ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ತಮ್ಮ ತಪ್ಪನ್ನು ತಮ್ಮ ಈ ಒಂದು ವಿಧಾನಸಭಾ ಚುನಾವಣೆ ನಂತರ ಜನರಿಂದ ಏನು ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ ಅದನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಕೇಂದ್ರಕ್ಕೆ ಬೆಟ್ ಮಾಡುವಂಥ ಒಂದು ಪ್ರಯತ್ನ ಈ ಒಂದು ನಾಳೆ ನಡೆಯುವಂಥ ದೆಹಲಿಯ ಜಂತರ್ ಮಂತರ್ ನಡೆಯುವಂಥ ಒಂದು ಯಾವುದೇ ಒಂದು ಉದ್ದೇಶ ಇಲ್ಲದಾಗೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೆ ಶಿವಕುಮಾರ್ ಅವರು ನಿನ್ನೆ ನಾನೇ ಮಾತಾಡ್ಸ್ಬೇಕಾದ್ರು ಅವರು ನಮ್ಮ ಹೋರಾಟ BJP ವಿರುದ್ಧವಾಗಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ನಾವು ಗಮನದಲ್ಲಿಟ್ಕೊಂಡು ಮಾಡ್ತಾ ಇಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ BJP ಸಂಸದರು ಯಾರು ಕೂಡ ಧ್ವನಿ ಎತ್ತಾ ಇಲ್ಲ, ನಾವು ಆ ಧ್ವನಿ ಎತ್ತುವ ಕೆಲಸವನ್ನು ಮಾಡ್ತಾ ಇದ್ದೀವಿ, ಇದು ನಮ್ಮ ಹೋರಾಟ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ವಿಚಾರವಾಗಿ ಅಂತ. ಯಾವುದೇ ಚುನಾಯಿತ ಪ್ರತಿನಿಧಿ, ಈವನ್ ನಾನೊಬ್ಬ BJPಯ ಸಂಸತ್ ಸದಸ್ಯ ಅನ್ನೋಕ್ಕಿಂತ ಮೊದಲು ನಮ್ಮ ಕರ್ನಾಟಕಕ್ಕೆ ಯಾವುದೇ ಕೊರತೆಗಳಿದ್ದಾಗ ಪಕ್ಷಾತೀತವಾಗಿ ಅದ್ರ ಬಗ್ಗೆ ಮಾತಾಡಬೇಕಾಗಿರೋದು, ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿರೋದು ಮತ್ತು ಒಳ್ಳೆ ಕೆಲಸ ಆದಾಗ ಪ್ರಶಂಸೆ ಮಾಡಬೇಕಾಗಿದ್ದು ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ಇಲ್ಲಿ ದುರುದ್ದೇಶವನ್ನು ಇಟ್ಕೊಂಡು ವೆಲ್ ಪ್ಲ್ಯಾನ್ಡ್, ಯಾಕೆಂದರೆ ಮೊನ್ನೆ ಸನ್ಮಾನಿತ ಲೋಕಸಭಾ ಸದಸ್ಯರಂತ ಸುರೇಶ್ ಅವ್ರು ಕೊಟ್ಟಂಥ ಹೇಳಿಕೆ, ದಕ್ಷಿಣ ಭಾರತ ಬೇರೆ ಆಗಬೇಕು, ದೇಶ ಒಡೆಯುವಂಥ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತೇಳಿ ಅವ್ರು ಕೊಟ್ಟಂಥ ಹೇಳಿಕೆ, ಕೊನೆಗೆ ಅದೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಜುಗರ ಆಗಿ ರಾಜ್ಯಸಭೆಯಲ್ಲಿ ಕ್ಷಮೆ ಅಂತ ಒಂದು ಕೇಳಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ರೀತಿಯಂತ ಅವರು ಖರ್ಗೆ ಅವರು ತಮ್ಮ ಅದರ ವಿರುದ್ಧ ಅವರ ಮನಸ್ತಾಪವನ್ನು ಪಾರ್ಲಿಮೆಂಟಲ್ಲಿ ವ್ಯಕ್ತಪಡಿಸಿದ್ದು ಕೂಡ ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಈಗ DK ಸುರೇಶ್ ಅವರು ನಿನ್ನೆ ಮಾತಾಡಿದ್ರು, BJP ಅವರು ತಿರ್ಚಿದ್ದಾರೆ, ನನ್ನ ಹತ್ರ ಹೇಳಿಕೆ ಕೊಟ್ಟೇ ಇಲ್ಲ ಅಂತೇಳಿ. ಅದು ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿದೆ. DK ಸುರೇಶ್ ಅವರು ಪಬ್ಲಿಕ್ ಕನ್ನಡದಲ್ಲೇ ಫಸ್ಟ್ ಸುದ್ದಿಯನ್ನು ಮಾಡಿದ್ದು ಎಕ್ಸ್ಕ್ಲೂಸಿವ್ ಆಗಿ DK ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ. ಅವ್ರು ಹೇಳ್ತಾರೆ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದೇ ಥರ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಆಗುತ್ತೆ ಅಂತೇಳಿ ನಮ್ಮಲ್ಲೇ ಅದು ಹೇಳಿಕೆಯನ್ನು ಕೊಟ್ಟಿದ್ದು. ಆದರೆ ಇವತ್ತು ಫೆಬ್ರವರಿ 1ನೇ ತಾರೀಕು ಅವ್ರು ಹೇಳಿಕೆ ಕೊಟ್ಟಿದ್ದು, ಆದರೆ ಇವತ್ತು ಅವ್ರು ಹೇಳ್ತಾರೆ BJP ಕಡೆ ಬೊಟ್ಟು ಮಾಡ್ತಾರೆ, BJP ಅವ್ರು ತಿರ್ಚಿರೋದು ಅಂತ. ಇದು ಮ್ಯಾಚ್ ಫಿಕ್ಸಿಂಗ್. ಇದು ಸ್ಪಷ್ಟವಾಗಿ DK ಸುರೇಶ್ ಅವರು ಈ ರೀತಿ ಹೇಳಿಕೆ ಕೊಡಬೇಕು. ಅದಾದಮೇಲೆ ಗೌರವಿತ DK ಶಿವಕುಮಾರ್ ಅವರು, ಗೌರವಿತ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಬೇಕು. ಅದಾದಮೇಲೆ ಡೆಲ್ಲಿಗೆ ಅವ್ರ ಹೋರಾಟವನ್ನು ಶಿಫ್ಟ್ ಮಾಡ್ಕೊಬೇಕು ಅಂತೇಳಿ ಇದು ಬಿಫೋರ್ ಬಜೆಟೇ ಅವ್ರು ಮಾಡ್ಕೊಂಡಂಥ ಒಂದು ವೆಲ್ ಪ್ಲ್ಯಾಂಡ್ ಕಾಂಗ್ರೆಸ್ ಸೇವ್ ಆಗಬೇಕು, ಪಕ್ಷ ಉಳಿಸ್ಕೊಳ್ಲಿಕ್ಕೋಸ್ಕರ ಮಾಡ್ತಿರೋಂಥ ಒಂದು ಷಡ್ಯಂತರದ ಒಂದು ಪ್ರತಿರೂಪ. ಅದರ ಒಂದು ಪ್ರತಿರೂಪನೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾಳೆ ಅವ್ರು ಮಾಡ್ತಿರೋಂಥ ಒಂದು ಹೋರಾಟ. ನಿಮ್ಮ ಪ್ರಕಾರ DK ಸುರೇಶ್ ಅವರ ಹೇಳಿಕೆಯನ್ನು ಮರೆಮಾಚೋದಕ್ಕೆ ಈ ರೀತಿಯಾಗಿ ದೆಹಲಿ ಚಲೋ ಮಾಡ್ತಿದ್ದಾರೆ ಅಂತನಾ? ಇಲ್ಲ, ಮರೆಮಾಚಕ್ಕೆನಕ್ಕಿಂತ ಅವ್ರು ಈ ರೀತಿಯಾದ ಹೇಳಿಕೆನೇ ಕೊಡಬೇಕು ಅಂತೇಳಿ ಅಲ್ಲಿಂದ ಆದೇಶ ಅದು ಇವ್ರ ಬಾಯಿಂದ ಅವ್ರು ಬಂದಿದೆ ಇವತ್ತು. ಯಾಕೆಂದರೆ ಇವತ್ತು ದೇಶವನ್ನು 3-4 ತುಂಡುಗಳನ್ನು ಮಾಡಿ ಅವರ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಂಡು ಇಷ್ಟು ವರ್ಷ ಸ್ವಾತಂತ್ರ್ಯ ನಂತರ ಅವರ ಒಂದು ಪಕ್ಷವನ್ನು ಕಟ್ಕೊತ ಬಂದರು. ಇದು ನಿಜ ಸ್ಥಿತಿ ಜನರಿಗೆ ಗೊತ್ತಾಯಿತು. ಈಗ ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನನೂ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಇಲ್ಲದಂಥ ಒಂದು ದುಸ್ಥಿತಿಯ ಒಂದು ಸಂದರ್ಭದಲ್ಲಿ ಹೀಗೆ ನಾವು ಸುಮ್ಮನಿದ್ರೆ ನಾಳೆ ಪಾರ್ಲಿಮೆಂಟಿನ ಗ್ಯಾಲರಿಲಿ ಕೂರುವಂಥ ಒಂದು ದುಸ್ಥಿತಿ ಕಾಂಗ್ರೆಸ್ ಬರ್ಬೋದು ಅಂತೇಳಿ ಚಿಂತನೆ ಮಾಡಿ ಇವತ್ತು ಜನರಿಗೆ ನಿಜ ಸ್ಥಿತಿಯನ್ನು ಮರೆಮಾಚುವಂಥ ಕೆಲಸ ಈ ಒಂದು ಹೋರಾಟದ ಮುಖಾಂತರ. ಯಾಕೆಂದರೆ ಗೌರವಿತ ಪ್ರಧಾನಮಂತ್ರಿಗಳು ಕೊಟ್ಟಂಥ ಒಂದು ಅನುದಾನ ದಾಖಲೆಯ ಒಂದು ಅನುದಾನ. ಯಾಕೆಂದರೆ ಒಂದೇ ಒಂದು ಸಣ್ಣ ಒಂದು ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ನಂತರ 1947ರಿಂದ 2014ನೇ ಇಸ್ವಿವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಆಗಿರೋದು ಕೇವಲ 16 ಕಿಲೋಮೀಟ್ರ್ ಮಾತ್ರ. ಆದರೆ ಇವತ್ತು 9.25 ವರ್ಷದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಸುಮಾರು 3,500 ಕಿಲೋಮೀಟರ್ ನಮ್ಮ ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಅಂದರೆ ಅದೇ ರೀತಿ ಟ್ಯಾಕ್ಸಲ್ಲಿ UPA ಸರ್ಕಾರ ಇದ್ದಾಗ ತೆರಿಗೆ ಮುಖಾಂತರ 60,000 ಕೋಟಿ ನಮ್ಮ ರಾಜ್ಯಕ್ಕೆ ಬಂದಿದೆ. ಆದರೆ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ 2014 ನಂತರ ಇವತ್ತಿನವರು ಕೂಡ
2,80,000 ಕೋಟಿ ತೆರಿಗೆ ಮುಖಾಂತರ ಅನುದಾನ ಕೊಡುವಂಥ ಕಾರ್ಯ ಇರ್ಬೋದು, ಮತ್ತು ಇತರೆ ಅಭಿವೃದ್ಧಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟಂತೆ UPA ಸರ್ಕಾರ ಸಂದರ್ಭದಲ್ಲಿ ಸುಮಾರು 60,000 ಕೋಟಿ ಅನುದಾನ ನಮ್ಮ ರಾಜ್ಯಕ್ಕೆ ಬಂದಿದೆ. ಆದರೆ ಮೋದಿಜಿಯವರು ಈ ಒಂದು 9.25 ವರ್ಷದಲ್ಲಿ 2,08,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೋಸ್ಕರ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ನಾವು ತೆಗೆದುಕೊಂಡ್ರೆ ಸ್ವಾತಂತ್ರ್ಯ ನಂತರ 2014 ಕೂಡ ಅವ್ರದ್ದೇ UPA ಸರ್ಕಾರ ಇದ್ದಾಗ ನಮ್ಮ ರಾಜ್ಯದಲ್ಲಿ ಒಟ್ಟು 6,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಭಿವೃದ್ಧಿ ಕಾರ್ಯ ಆಗಿತ್ತು. ಆದರೆ ಇವತ್ತು ಸನ್ಮಾನಿಸಿದ ಮೋದಿಜಿಯವ್ರ ನೇತೃತ್ವ ವಹಿಸ್ಕೊಂಡು ಕೇವಲ 9.25 ವರ್ಷದಲ್ಲಿ, ನಾನು ಹೇಳ್ತಾ ಇರೋದು ಸ್ವಾತಂತ್ರ್ಯ ನಂತರ 75 ವರ್ಷದಲ್ಲಿ ಆಗಿರೋದು 6,500 ಕಿಲೋಮೀಟರ್ ಮಾತ್ರ. ಆದರೆ ಇವತ್ತು 9.25 ವರ್ಷದಲ್ಲಿ 13,500 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಅಪ್ಗ್ರೇಡೇಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯ್ತಲ್ಲ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 60 ಲಕ್ಷ ರೈತರಿಗೆ, ಸ್ವಾಭಿಮಾನಿ ರೈತರಿಗೆ ಅವ್ರಿಗೆ ಸನ್ಮಾನ ಮಾಡುವಂಥ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿಗಳು ಜಾರಿಗೆ ತಂದ್ರಲ್ಲ. ರೈಲ್ವೆ ಯೋಜನೆಗೆ UPA ಸರ್ಕಾರ ಇದ್ದಾಗ 835 ಕೋಟಿ ಅನುದಾನ ನಮಗೆ ಕೊಟ್ಟಿತ್ತು. ಆದರೆ ಇವತ್ತು ನಮ್ಮ NDA ಅವಧಿಯಲ್ಲಿ 11,000 ಕೋಟಿ ಅನುದಾನವನ್ನು ನಮ್ಮ ಶಿವಮೊಗ್ಗಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಈಗ ಆಲ್ರೆಡಿ ಕೆಲಸ ಆನ್ಗೋಯಿಂಗಲ್ಲಿ ಇರೋದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಮೊನ್ನೆ 2023-24ರಲ್ಲಿ 7,300 ಕೋಟಿ ನಮ್ಮ ರೈಲ್ವೆ ಸೆಕ್ಟರಿಗೆ ಬಜೆಟಲ್ಲಿ ಹಣವನ್ನು ಬಿಡುಗಡೆ ಮಾಡಿದಾರಲ್ಲ. ಈಗ ಅವರ ತಪ್ಪನ್ನು ಮುಚ್ಕೊಳ್ಳಿಕ್ಕೋಸ್ಕರ 15ನೇ ಹಣಕಾಸು ಆಯೋಗ ಬಂದಾಗ ಸರಿಯಾದ ರೀತಿಯಲ್ಲಿ ಪ್ರಪೋಸಲನ್ನು ಇವತ್ತಿನ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೊಡಲಿಕ್ಕಾಗದೆ ಆ ತಪ್ಪಿನಿಂದ ಇವತ್ತು ರಾಜ್ಯಕ್ಕೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸವನ್ನು ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಧ್ವನಿ ಎತ್ತಬೇಕಿತ್ತು, ಅವರ ಪೀರಿಯಡಲ್ಲಿ ಸರಿಯಾಗಿ ಧ್ವನಿ ಎತ್ತಲಿಲ್ಲ. ಹಣಕಾಸು ಆಯೋಗ ಏನು 15 ಹಣಕಾಸು ಆಯೋಗ ಏನಿದೆ ಆ ಸಂದರ್ಭದಲ್ಲಿ ಎತ್ತಬೇಕಿತ್ತು ಅಂತೇಳಿ. ಸೊ ಇನ್ನು ಪ್ರಮುಖವಾದಂಥ ವಿಚಾರ, ಇಲ್ಲಿ 9.25 ವರ್ಷದಲ್ಲಿ ನಮಗೆ ಏನು ತೆರಿಗೆ ಪಾಲಲ್ಲಿ ಹಂಚಿಕೆ ಆಗಬೇಕಿತ್ತು, ಅದರಲ್ಲಿ 1,27,000 ಕೋಟಿವರೆಗೂ ಇಲ್ಲಿವರೆಗೂ ನಮಗೆ ಬಂದಿಲ್ಲ, ಅದು ಕಡಿಮೆನೇ ಆಗಿದೆ ಅಂತೇಳಿ ಅವರು ನಂಬರ್ ಸಮೇತ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಈಗ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ಮೊದಲನೇ ಬಜೆಟನ್ನು 2008-9 ಗೌರವಿತ ಬಂಗಾರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ನನಗೆ ನೆನಪಿರೋ ಪ್ರಕಾರ 12,000 13,000 ಕೋಟಿ ಬಜೆಟನ್ನು ಕೊಟ್ಟಿದ್ದರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಸುಮಾರು ಒಂದು 40,000 ಕೋಟಿಯ ಬಜೆಟನ್ನು ಕೊಟ್ಟಿದ್ದರು. ಯಡಿಯೂರಪ್ಪನವರು 4ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಬಜೆಟನ್ನು ಕೊಡೋಂಥ ಸಂದರ್ಭದಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಬಜೆಟನ್ನು ಕೊಟ್ಟಿದ್ದರು. ಆದರೆ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 3.5 ಲಕ್ಷ ಕೋಟಿಯ ಒಂದು ಬಜೆಟನ್ನು ನಾಳೆ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮೂಲ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಇವತ್ತು ಇಷ್ಟೊಂದು ತೆರಿಗೆ ಮೊತ್ತ ಬರಲಿಕ್ಕೆ ಮುಖ್ಯವಾದಂಥ ಸನ್ಮಾನಿಸಿದ ಮೋದಿಜಿಯವರ ಒಂದು ದೂರದೃಷ್ಟಿ, ಅವ್ರು ತೆಗೆದುಕೊಂಡಂಥ ಈ ಒಂದು ಟ್ಯಾಕ್ಸ್ ಕಲೆಕ್ಷನ್ಗೆ ಸಂಬಂಧಪಟ್ಟಂಥ ಸೆಂಟ್ರಲೈಸ್ ಸಿಸ್ಟಮನ್ನು ಏನು ಜಾರಿಗೆ ತಂದರು, ಅದ್ರ ಪ್ರತಿಫಲ ಇಷ್ಟು ದೊಡ್ಡ ರೀತಿಯಲ್ಲಿ ಇಡೀ ದೇಶಕ್ಕೆ ತೆರಿಗೆ ದುಡ್ಡನ್ನು ಬರುವಂಥ ಒಂದು ಪ್ರಯತ್ನ ಇವತ್ತು ಏನಾದರೂ ಆಗಿದೆ ಅಂದರೆ ಅದು ಮೋದಿಜಿಯವರ ಒಂದು ಸದೃಢವಾದಂಥ ಒಂದು ನಿಲುವು. ಸಂಸದರು, ನಮ್ಮ ರಾಜ್ಯದ BJP ಸಂಸದರು ಯಾರು ಕೂಡ ಮೋದಿಯವ್ರ ಮುಂದೆ ನಿಂತ್ಕೊಳ್ಳಲ್ಲ, ಕೂರಲ್ಲ, ಏನು ಪ್ರಶ್ನೆ ಮಾಡೋದಿಲ್ಲ ಅನ್ನೋ ಒಂದು ಹೇಳಿಕೆಗಳು ಕಾಂಗ್ರೆಸ್ ನಾಯಕರು ಕೊಡ್ತಿದ್ದಾರೆ. ಮತ್ತೊಂದು ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಬಾಲಕೃಷ್ಣ ಅವರು, ಕಾಂಗ್ರೆಸ್ ಶಾಸಕರು, ಅವ್ರು ಹೇಳಿದ್ದಾರೆ BJP ಸಂಸದರು ಯಾರು ಕೂಡ ಗಂಡಸರಲ್ಲ, ಶೋ ಪೀಸ್ಗಳು ಅಂತ. ಅವರು ಹೇಳಿದಂಥ ಬಾಲಕೃಷ್ಣ ಅವರು ಹೇಳಿದಂಥ ಒಂದು ಭಾಷೆಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ನಮಗೂ ಕೂಡ ಬರುತ್ತೆ. ಆದರೆ ಜನ ಈ ಗಂಡಸ್ತನ ಇದ್ರ ಬಗ್ಗೆ ಅವ್ರು ಯಾರ್ದು ಕೂಡ ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಇದು ಒಂದು. ಮತ್ತು ನಮ್ಮ ರಾಜ್ಯದ ಸಂಸತ್ ಸದಸ್ಯರು ನಾವು ನಮ್ಮ ಎಚ್ಚರಿಕೆ ಕೆಲಸವನ್ನು ಮಾಡಿದಂಥ ಪ್ರತಿಫಲನೇ ಇವತ್ತು ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನುದಾನ ಬರಲಿಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಗೌರವಿತ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಜಿ ಅವರು ನಮ್ಮ ಕರ್ನಾಟಕದ ಒಬ್ಬರು ಸಂಸತ್ ಸದಸ್ಯರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಅದೇ ರೀತಿ ಬೇರೆ ಬೇರೆ ಮಂತ್ರಿಗಳವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ನಡೀಬೇಕಾದಾಗ ಪ್ರತಿ ಮಂಗಳವಾರ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಆದಮೇಲೆ ಗೌರವಿತ ನಮ್ಮ ಪ್ರಹ್ಲಾದ್ ಜೋಶಿಜಿ ಅವರ ಚೇಂಬರಲ್ಲಿ ಕೂತ್ಕೊಂಡು ನಮ್ಮ ರಾಜ್ಯದ ಆಗು ಹೋಗಳು ಏನೇನು ಆಗಬೇಕು ಅಲ್ಲಿ ಸಂಸತ್ ಸದಸ್ಯರು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಕರೆದು ಚರ್ಚೆ ಮಾಡಿ ಈ ಹಣಕಾಸಿನ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಂತ ಪಾಲಿನ ಬಗ್ಗೆ ಪ್ರತಿ
ಪಾರ್ಲಿಮೆಂಟ್ ಸೆಷನ್ ಸಂದರ್ಭದಲ್ಲೂ ಚರ್ಚೆಯ ಪ್ರತಿಫಲನೇ ಇವತ್ತು ಇಷ್ಟೆಲ್ಲ ಯೋಜನೆಗಳನ್ನು ಬರಲಿಕ್ಕೆ ಸಾಧ್ಯ ಆಯಿತು. ಉದಾಹರಣೆಗೆ ಭದ್ರಾ ಮೇಲ್ದಂಡ ಯೋಜನೆ ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಕರ್ನಾಟಕಕ್ಕೆ ಭದ್ರಾ ಮೇಲ್ದಂಡ ಯೋಜನೆಗೆ 5,300 ಕೋಟಿ ಹಣವನ್ನು ಇಟ್ಟಾಗಿದೆ. ಇನ್ನೂ ಕೂಡ ಇವರಿಗೆ ಆ ಹಣವನ್ನು ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಅದು ಉಪಯೋಗಿಸ್ಕೊಳ್ಳೋ ದಿಕ್ಕಿನಲ್ಲಿ ಸರಿಯಾದ ರೀತಿಯಿಂದ DPR ಅನ್ನು ಮಾಡಿ ಪ್ರಪೋಸಲ್ ಸಬ್ಮಿಟ್ ಮಾಡಿ ತೆಗೆದುಕೊಂಡಂಥ ಒಂದು ಪ್ರಯತ್ನನೇ ಇವತ್ತು ಇವ್ರ ಕೈಯಿಂದ ಆಗಿಲ್ಲ. ಇವತ್ತು ಮಾತೆತ್ತಿರೆ ಲೆಟರ್ಡಲ್ಲಿ ನಾನು ಕೊಟ್ಟಿದ್ದೆ ಅಂತ ಹೇಳಿ ಗೌರವಿತ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಶ್ವೇತಪತ್ರ ಹೊರಡಿಸ್ತೀವಿ ನಾವು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನಾವು ಅವರು ಹೊರಡಿಸ್ಲಿ, ನಾವು ಆಲ್ರೆಡಿ ಈ ಒಂದು ಅಂಕಿಅಂಶಗಳನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ನಮ್ಮ ಪಕ್ಷದ ನಾಯಕರು, ನಮ್ಮ ಗೌರವಿತ ಮಂತ್ರಿಗಳು ಈಗಾಗಲೇ ಮಾಡಾಗಿದ್ದಾರೆ. ಇದೇ ಗೌರವಿತ ಉಪಮುಖ್ಯಮಂತ್ರಿಗಳು ಹೋದ ತಿಂಗಳು ಬಂದು ದೆಹಲಿಗೆ ಬಂದು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಅರ್ಧ ಗಂಟೆ ಚೇಂಬರ್ಲ್ಲಿ ಕೂತ್ಕೊಂಡು ಮಾತಾಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂಥ DCM ಅವರು ಒಳಗಡೆ ಇದ್ದಾಗ ಮಾತಾಡೋದೊಂದು, ಹೊರಗಡೆ ಬಂದು ಪತ್ರಿಕೆ ಮುಂದೆ ಮಾತಾಡೋವಂಥದ್ದು ಒಂದು, ಇದು ಕಾಂಗ್ರೆಸ್ ನಾಯಕರ ಒಂದು ಹಳೆ ಚಾಳೆ ಇದು. ಹಾಗಾಗಿ ಇದೆಲ್ಲದೂ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ. ಮತ್ತು ಅವರೇನು ವಿಶ್ವಾಸ ಇಟ್ಟಿದ್ರು ಈ ಒಂದು ಗ್ಯಾರಂಟಿ ಮುಖಾಂತರನೇ ಇಡೀ ದೇಶ ನಮ್ಮ ಪರವಾಗಿ ನಾವು ಮಾಡ್ಕೊಬೋದು, ಆ ಒಂದು ಭಾಗ್ಯಗಳ ಮುಖಾಂತರ ಮಾಡ್ಬೋದು ಅಂತೇನಿತ್ತು, ಅದು ಯಾವುದೂ ಕೂಡ ಜಾರಿ ತರಲಿಕ್ಕೆ ಆಗದೆ ಭ್ರಮನಿರಸನಾಗಿ ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ರೈತರ ಕಣ್ಣೀರು ಒರೆಸುವಂಥದ್ದು ಬಿಟ್ಟು ಎಲ್ಲೋ ಒಂದು ಕಡೆ ಟೋಕನ್ ಅಡ್ವಾನ್ಸ್ ಅಂತೇಳಿ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ, ಮತ್ತು ಚುನಾವಣೆ ಪೂರ್ವದಲ್ಲಿ ಅವ್ರು ಕೊಟ್ಟಂಥ ಆಶ್ವಾಸನೆಗಳು, ಒಂದು ಉದಾಹರಣೆ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ನಾನು. ಯುವ ನಿಧಿ ಕಾರ್ಯಕ್ರಮ ಅಂತ ಅಂದರು. ಏನು ಹೇಳಿದ್ರು ಅದು ಚುನಾವಣೆ ಪೂರ್ವದಲ್ಲಿ? ನಮ್ಮ ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರಿಗೆ ನಾವು ಈ ಪ್ರತಿ ತಿಂಗಳು ಒಂದು ಪೆನ್ಷನ್ ರೀತಿಯಲ್ಲಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಚುನಾವಣೆ ಆಗಿ ಅಧಿಕಾರಕ್ಕೆ ಬಂದಾದ ಮೇಲೆ ಮೊನ್ನೆ ಕೇವಲ 2022-23 ಸಾಲಿನ ಪದವೀಧರರಿಗೆ ಮಾತ್ರ, ಅದು ಕೇವಲ 2 ವರ್ಷಕ್ಕೆ ಮಾತ್ರ. ಅಂದರೆ ಈ ರೀತಿ ಅವರ ಮ್ಯಾನುಫ್ಯಾಕ್ಚರ್ ಘೋಷಣೆ ಮಾಡಿದ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆದಂಗೂ ಆಗಿರಬೇಕು. ಹೆಚ್ಚಿನ ಫಲಾನುಭವಿಗಳು ಅದಕ್ಕೆ ಅರ್ಜಿಯನ್ನು ಹಾಕಿರಬಾರ್ದು. ಈ ರೀತಿಯಂಥ ಬುದ್ಧಿವಂತಿಕೆಯಿಂದ ರಾಜಕಾರಣನೇನು ಮಾಡ್ಕೊಂಡು ಬಂದರು, ಅದು ಇವತ್ತು ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಅದ್ರ ಪ್ರತಿಫಲ, ಅದರ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು ಜಂತರ್ ಮಂತರದಲ್ಲಿ ಅವರು ಹೋರಾಟವನ್ನು ಮಾಡೋ ಮುಖಾಂತರ ಆ ಒಂದು ಅವ್ರ ಮೈಗೆ ಅಂಟಂಥ ಮಸಿ ಏನಿದೆ ಅದಕ್ಕೆ ನಮಗೆ ಒರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ರಾಜಕಾರಣ ಜನ ನೋಡಿದ್ದಾರೆ, ಜನ ಈಗಾಗಲೇ ಬೇಸತ್ತಿದ್ದಾರೆ. ಇವರ ಒಂದು ರಾಜಕೀಯ ವ್ಯವಸ್ಥೆ ಕೊಡ್ತೀನಿ ಅಂತ ಹೇಳ್ಕೊಂತ ಕೆಲವು ವರ್ಷ ರಾಜಕಾರಣ ಮಾಡ್ಕೊಂಬಂದರು, ಆಮೇಲೆ ಕೊಡಿಸ್ತೀನಿ ಅಂತೇಳಿ ಭಾಷಣ ಮಾಡ್ಕೊತ ಬಂದರು. ಈಗ ಕೊಡೋರನ್ನ ತೋರಿಸ್ತೀನಿ ಅಂದ್ಕೊಂಡು ಈ ರೀತಿಯಂಥ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಜನ ಬುದ್ಧಿವಂತರಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಬರುವಂಥ ದಿನದಲ್ಲಿ ಈ ರೀತಿಯಂಥ ಯಾವುದೇ ಒಂದು ಸಾತ್ವಿಕ ನಿಲುವಿಲ್ಲದಂಥ ಈ ಒಂದು ಹೋರಾಟ ಅಂತ ಹೇಳಿ ನಾಳೆ ಜಂತರ್ ಮಂತರಲ್ಲಿ ಏನು ಮಾಡ್ತಾ ಇದ್ದಾರೆ, ಇದು ಸರಿಯಾದ ರೀತಿಯಲ್ಲಿ ಜನ ಇದು ಅರ್ಥ ಮಾಡಿಕೊಂಡು ಅದನ್ನು ಮೋದಿಜಿಯವರ ವಿರುದ್ಧ, ಮೋದಿಜಿಯವರೇ ಗ್ಯಾರಂಟಿ ನಮ್ಮ ದೇಶಕ್ಕೆ ಅಂತ ಗೌರವಂತ ಪುಣ್ಯಾತ್ಮನ ನೇತೃತ್ವದಲ್ಲಿ ಐತಿಹಾಸಿಕವಾದಂಥ ಅಭಿವೃದ್ಧಿ ಕಾರ್ಯ, ದೇಶದ ಗೌರವ, G20 ಸಭೆ ಮುಖಾಂತರ ಭಾರತ ಏನು ಅಂತೇಳಿ ಪ್ರಪಂಚಕ್ಕೆ